ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 11 ವಾಕ್ಯ 12 ತಿಳಿಸುವುದೇನೆಂದರೆ, ಸ್ನಾನಿಕನಾದ ಯೋವಾನನ ಕಾಲದಿಂದ ಇಂದಿನವರೆಗೆ ಪರಲೋಕ ರಾಜ್ಯವು ಹಿಂಸೆಗೆ ಒಳಗಾಗುತ್ತದೆ ಮತ್ತು ಹಿಂಸಕರು ಅದನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುತ್ತಾರೆ. ಇದರ ಅರ್ಥ, ನಂಬಿಕೆಯಲ್ಲಿ ಬಲಿಷ್ಠರಾಗಿ, ಪ್ರಾರ್ಥನೆಯಲ್ಲಿ ಶ್ರದ್ಧೆಯುಳ್ಳವರಾಗಿ ಮತ್ತು ತಮ್ಮ ಬದ್ಧತೆಯಲ್ಲಿ ದೃಢವಾಗಿರುವವರು ಪರಲೋಕವನ್ನು ಪ್ರವೇಶಿಸುತ್ತಾರೆ. ಪ್ರಾರ್ಥನೆ. ಪ್ರೀತಿಯ ರಕ್ಷಕ ಯೇಸು ಕ್ರಿಸ್ತರೇ, ಧೈರ್ಯ ಮತ್ತು ಅಚಲ ನಂಬಿಕೆಯಿಂದ ನಿನ್ನ ರಾಜ್ಯವನ್ನು ಹುಡುಕಲು ನಮ್ಮನ್ನು ಅನುಗ್ರಹಿಸಿರಿ. ಶ್ರದ್ಧೆಯಿಂದ ಪ್ರಾರ್ಥಿಸಲು, ಪರೀಕ್ಷೆಗಳಲ್ಲಿ ದೃಢವಾಗಿ ನಿಲ್ಲಲು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸಲು ಪವಿತ್ರ ದೃಢ ಸಂಕಲ್ಪದಿಂದ ನಮ್ಮನ್ನು ತುಂಬಿರಿ. ಆಮೇನ್.